ಇಲ್ಲ ಸೀತೆ, ಇಂದ್ರಜಿತು ಯುದ್ಧ ಮಾಡುತ್ತಿಲ್ಲ. ರಾವಣನಿಗೆ ಬೇರೆ ಪತ್ನಿಯರಿಗೆ ಹುಟ್ಟಿದ ಪುತ್ರರಿದ್ದಾರೆ. ಅವರಲ್ಲಿ ನರಾಂತಕ, ತ್ರಿಶಿರಸ, ದೇವಾಂತಕ, ಅತಿಕಾಯ ಮೊದಲಾದವರು ಈಗ ಯುದ್ಧಕ್ಕೆ ತೆರಳಿದ್ದಾರೆ. ರಾವಣ ವೀರನಲ್ಲ, ಹೇಳಿ, ರಣ ಹೇಳಿ. ಇಲ್ಲವಾದರೆ ತಾನು ಯುದ್ಧಕ್ಕೆ ಮೊದಲು ಹೋಗದೆ ಪ್ರಾಣ ಭಯದಿಂದ ತನ್ನ ಪುತ್ರರನ್ನು ಬಲಿ ನೀಡುತ್ತಿದ್ದಾನೆ. ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅವನ ಉಪಾಯ ಫಲಿಸುವುದಿಲ್ಲ. ಈಗಾಗಲೇ ರಾವಣನ ಉಪಾಯ ಕುತಂತ್ರಗಳ ಅನುಭವ ಸಾಕಷ್ಟಾಗಿಲ್ಲವೇ? ರಾಮನ ಮಾಯದ ಶಿರಸ್ಸನ್ನು ತೋರಿಸಿ ಅವನು ಸತ್ತೇ ಹೋದನು ಎಂದು ನಿನ್ನನ್ನು ನಂಬಿಸಲು ಪ್ರಯತ್ನಿಸಲಿಲ್ಲವೇ? ರಣರಂಗದಲ್ಲಿ ಮೂರ್ಛೆ ಹೋದ ರಾಮ ಲಕ್ಷ್ಮಣರು ಸತ್ತೇ ಹೋದರು ಎಂದು ನಿನ್ನನ್ನು ವಂಚಿಸಲು ಪ್ರಯತ್ನಿಸಲಿಲ್ಲವೇ? ರಾಮನನ್ನು ಸೋಲಿಸಲು ಇನ್ನೂ ಅದೆಷ್ಟು ಕುತಂತ್ರಗಳನ್ನು ಯೋಚಿಸುತ್ತಾನು. ಮಾಯಾ ವಿದ್ಯೆಯಲ್ಲಿ ಪ್ರವೀಣನಾದ ಇಂದ್ರಜಿತ್ತು ಕೂಡ ತನ್ನ ತಂದೆಯ ಕುತಂತ್ರಕ್ಕೆ ಸಹಾಯ ಮಾಡಿದರು. ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಜ ತ್ರಿಜಟೆ, ಆ ರಾವಣ ಅಜೇಯನೆಂಬ ಸೋಗಿನಲ್ಲಿ ಅಲ್ಪರಲ್ಲಿ ಅಲ್ಪನಂತೆ ವಂಚನೆಯ ಯೋಚನೆ ಮಾಡುತ್ತಾನೆ. ಅದೆಲ್ಲ ಕೊನೆಯಾಗಬೇಕೆಂದರೆ ಅವನ ಸಂಹಾರವಾಗಬೇಕು. ಹೌದು ಸೀತೆ, ಆದರೆ ಅದು ಸಾಧ್ಯವಾಗಬೇಕಾದರೆ ಈಗ ಯುದ್ಧಕ್ಕೆ ಹೋಗಿರುವ ಅವನ ಪುತ್ರರ ಅವಸಾನವಾಗಬೇಕು.